ಮಾಡಿದ್ವಿ. ಅದು ಅರ್ಧದವರೆಗೂ ಮುಂದುವರಿಸಿದೀವ್ರಪ್ಪ. ಇಲ್ಲಿ ಸಾಧಕ ಲಕ್ಷಣ ಏನಪ್ಪಾ ಅಂದ್ರ ವಿವೇಕದಿಂದ ದೇಹ ಬುದ್ಧಿಯನ್ನ ದೂರ ಮಾಡಿ ಆತ್ಮ ಬುದ್ಧಿಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವನು ಹಾಗೂ ಅದಕ್ಕಾಗಿ ಮತ್ತೆ ಮತ್ತೆ ಶ್ರವಣ ಮನನ ಮಾಡುವನ ಸಾಧಕನಿರ್ತಾನ ಅನ್ನೋ ವಿಚಾರವನ್ನ ನೋಡಿದ್ವಿ. ಮತ್ತೆ ಆತ್ಮ ಅವನು ಯಾವಾಗ್ಲೂ ತನ್ನ ನಿಜ ಸ್ವರೂಪದಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವನು ಸಾಧಕನು ಅನ್ನೋ ವಿಚಾರವನ್ನು ನಿನ್ನೆ ನೋಡಿದ್ವಿಪ್ಪ. ಆ ಸಾಧಕನು ಸಾಧನೆ ಮಾಡುತ್ತಾ ಎಲ್ಲಿವರೆಗೂ ಹೋಗಿರ್ತಾನಂದ್ರ ಸ್ವಯಂ ಆ ಸಾಧನೆ ಮಾಡ್ತಾ ಮಾಡ್ತಾ ಸ್ವಯಂ ತಾನೇ ಆ ವಸ್ತು ಆಗುವನು ಅನ್ನೋ ವಿಚಾರವನ್ನ ನೋಡಿದ್ದೀವಪ್ಪ. ಈಗ ಮುಂದಿನ ಭಾಗ ನುಡಿ 35-53. ಸಾಧಕನು ಕಾಮದಿಂದ ಬಿಡುಗಡೆ ಹೊಂದಿರುವನು, ಕ್ರೋಧದಿಂದ ದೂರ ಓಡಿರುವನು, ಮದ ಮತ್ಸರಗಳನ್ನು ಒತ್ತಟ್ಟಿಗೆ ಬಿಸಾಡಿರುವನು. ಇಲ್ಲಿ ಕಾಮದಿಂದ ಬಿಡುಗಡೆ ಹೊಂದಿರುವನು ಅಂದ್ರೆ ಬಯಕೆ, ಆಸೆಗಳಿಂದ ದೂರ ಆಗಿರ್ತಾನೆ. ಯಾವುದೇ ಆಸೆಗಳು, ಯಾವುದೇ ಫಲಾಪೇಕ್ಷೆಗಳನ್ನ ಏನೊಂದು ಬಯಸದೆ, ನನಗೇನೊಂದೇನು ಬೇಡ, ಪ್ರಪಂಚದ ಸರ್ವ ಸುಖಭೋಗಗಳು ನನಗೇನೊಂದೇನು ಬೇಡ, ಕರಿಯನ್ನಿತ್ತಡೆ ಒಲ್ಲೆ, ಸಿರಿಯನ್ನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮನ್ನರಿದಿಪ್ಪ ಶರಣರ ಸೋಳ್ನುಡಿ ಒಂದರಗಳಿಗೆ ಇತ್ತೊಡೆ, ನಿಮ್ಮನ್ನೇ ಇತ್ತ ಕಾಣ ರಾಮನಾಥ ಅನ್ನುವಂತೆ ಸಾಧಕನಾಗಿರ್ತಕ್ಕಂಥವನು ಪ್ರಪಂಚದ ಸರ್ವ ಸುಖಭೋಗಗಳಾಗಿರ್ತಕ್ಕಂಥ ಆನೆ, ಅಂಬಾರಿ, ಅರಮಾನೆ, ದನ ಕನಕಾದಿಗಳು ನಮಗೆ ಯಾವ ಬೇಡ, ನನಗೇನು ಬೇಕಾಗಿದೆಯಪ್ಪ ಅಂದ್ರ ನಿಮ್ಮನ್ನ ಅರಿದಿಪ್ಪ ಅಂದ್ರೆ ಪೂರ್ಣ ಪಾರಮಾರ್ಥವನ್ನ ಅರಿದಿಪ್ಪ ಜ್ಞಾನಿಗಳ ಸೋಳ್ನುಡಿಯನ್ನ ಅಂದ್ರೆ ಆ ಪರಿಪೂರ್ಣವಾಗಿರ್ತಕ್ಕಂಥ ನುಡಿಯನ್ನ ಒಂದ್ ಅರಗಳಿಗೆ ಇತ್ತೊಡೆ ನಿಮ್ಮನ್ನೇ ಇತ್ತ ಕಾರಣ ರಾಮನಾಥ ಅಂತ ದೇವರ ದಾಸಿಮಯ್ಯನವರ ವಚನದಂತೆ ಸಾಧಕನಾಗಿರ್ತಕ್ಕಂಥವನು ಈ ಕಾಮಭಾವದಿಂದ ಅಂದ್ರೆ ಬೇಕು ಬೇಕನ್ನೋ ಭಾವದಿಂದ ಬಿಡುಗಡೆಯಾಗಿರ್ತಾನೆ. ಈ ಸಿಟ್ಟು ಪ್ರಪಂಚದಾಗ ಅನ್ಕಂದಂಗ ಏನೋ ಆಗ್ಲಿಲ್ಲ ಅಂದ್ರ ಸಿಟ್ಟು ಬರ್ತತಿ. ಆ ಸಿಟ್ಟನ್ನು ದೂರ ಮಾಡಿರ್ತಾನೆ. ಮದ ಮತ್ಸರಗಳನ್ನು ಒತ್ತಟ್ಟಿಗೆ ಬಿಸಾಡಿರುವನು. ಇವೆಲ್ಲ ಎಲ್ಲಿರ್ತಾವಪ್ಪ ಅಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು ಇವು ಹೊರಗಿನ ಅಹಂಕಾರದಲ್ಲಿ ತುಂಬಿರ್ತಕ್ಕಂಥವು. ಆತ್ಮನನ್ನ ಬಿಟ್ಟು ಉಳಿದ ಅಹಂಕಾರದಿಂದ ಒಡಗೂಡಿರ್ತಕ್ಕಂಥವು. ಇವನ್ನೆಲ್ಲವನ್ನು ಅವನು ಬಿಸಾಡಿ ಒತ್ತಟ್ಟಿಗೆ ಬಿಸಾಡುವನು. ಜಾತಿ ಅಭಿಮಾನವನ್ನು ತ್ಯಜಿಸಿರುವನು, ಲೋಕ ಲಜ್ಜೆಯನ್ನೇ ನಾಚಿಸಿರುವನು. ನಾನು ಶ್ರೇಷ್ಠ ಕುಲದವನು, ನಾನು ಇಂಥ ಕುಲದವನು, ನನಗಿತ್ತು ಮಾನಾಭಿಮಾನಗಳದವು, ಶೀಲ ನೇಮ ನಿತ್ಯಗಳದವನ್ನ ಅವನ್ನೆಲ್ಲವನ್ನ ಕಿತ್ತು ಬಿಸಾಡಿರ್ತಾನೆ. ಲೋಕದ ಲಜ್ಜೆಯನ್ನೇ ನಾಚಿಸಿರುವನು. ಅವನಿಗೆ ಯಾವುದೇ ನಿಬಂಧನೆಗಳಾಗ್ಲಿ, ಯಾವುದೇ ವ್ರತ ನಿಯಮಗಳಾಗ್ಲಿ, ನಿನ್ನೆ ನಾಳೆಗಳಾಗ್ಲಿ ಯಾವ ಇಲ್ಲ. ಯಾರು ಪೂರ್ಣ ವಿಚಾರ ಕಡೆಗೆ ತಿಳಿದಿರ್ತಾನೋ ಅವನಿಗೆ ದಿನ, ವಾರ, ಮಾಸಗಳು ಏನಿಲ್ಲದೆ ಕೇವಲ ಆತ್ಮಾಭಿಮಾನವನ್ನ, ಆತ್ಮ ವಿಚಾರದ ಕಡೆಗೆ ಅವನ ಮನಸ್ಸು ಹೊಂಟಿರ್ತತಿ. ವೈರಾಗ್ಯದಿಂದ ಪಾರಮಾರ್ಥವನ್ನ ಸೊಕ್ಕಿಸಿರುವನು. ಅಂದ್ರ ಆ ಎಂತ ವೈರಾಗ್ಯದಿಂದ ಅಂದ್ರ ಇಲ್ಲಿ ನಮಗೆ ಜ್ಞಾನ ಪ್ರಾಪ್ತಿ ಆಗ್ಬೇಕು, ಪಾರಮಾರ್ಥ ಜ್ಞಾನ ಪ್ರಾಪ್ತಿ ಆಗ್ಬೇಕಂದ್ರ ಪರಮ ವೈರಾಗ್ಯವೇ ಬುನಾದಿ. ಯಾರು ತಮ್ಮ ಅಂತರಂಗದೊಳಗ ಪರಮ ವೈರಾಗ್ಯದ ಬುನಾದಿಯನ್ನ ಹಾಕೊಂಡಿರ್ತಾರೋ ಅವರು ಪಾರಮಾರ್ಥದ ಮನೆಯನ್ನ ಕಟ್ಟಕ್ ಬರ್ತಾರೆ. ಅವನು ಪಾರಮಾರ್ಥವನ್ನ ಸೊಕ್ಕಿಸಿರುವನಂದ್ರ ಅದನ್ನ ಚೆನ್ನಾಗಿ ಸಮೃದ್ಧಿಯಿಂದ ಬೆಳೆಸಿರ್ತಾನೆ, ಅದನ್ನೇ ಮಾಡಿರ್ಕೊಂಡಿರ್ತಾನೆ. ಆ ಪಾರಮಾರ್ಥ ವಿಚಾರದೊಳಗೆ ತುಂಬಿ ತೇಲಾಡಿರ್ತಾನೆ. ಸದ್ಗುರು ಸಾಕಿದ ಮದ್ದಾನೆ ಅಂದ್ರ ಆ ಪಾರಮಾರ್ಥದಿಂದ ಆ ಮದ್ದಾನೆ ಅನ್ನೋದ್ ಸೊಕ್ಕಿರ್ತತಿ, ಅಂದ್ರ ಅಷ್ಟು ಬಲಿಷ್ಠವಾಗಿರ್ತತಿ. ಅವನ ಅಜ್ಞಾನದಿಂದ ದೂರ ಸಿಡಿದಿರುವನು, ಸಂಸಾರದಿಂದ ಜಾರಿರುವನು, ಲೋಭದ ಕೈಯೊಳಗಿಂದ ಒಮ್ಮೆಲೆ ಓಡಿ ಹೋಗಿರುವನು. ಅವನ್ ಹೆಂಗಿರ್ತಾನಂದ್ರ ಅಜ್ಞಾನದಿಂದ ದೂರ ಆಗಿರ್ತಾನೆ. ಅವನ ಅಜ್ಞಾನಕ್ಕದಕ್ಕೂ ಅಜಗಜಾಂತರ, ಆಕಾಶ ಭೂಮಿಗಿದ್ದಷ್ಟು ಅಂತರವಾಗಿರ್ತಾನೆ. ಅವನು ಸಂಸಾರದಿಂದ ಜಾರಿರುವನು. ಇಲ್ಲಿ ಸಂಸಾರ ಅಂದ್ರ ಮನಸ್ಸಿನ ಬಯಕೆಗಳು, ಆಸೆ ಆಕಾಂಕ್ಷೆಗಳು, ಬೇಕು ಬೇಡ ಅನ್ನೋ ಎಲ್ಲ ಸಂಕಲ್ಪಗಳಿಂದ ಒಡಗೂಡಿದ್ದ ಸಂಸಾರ ಅಂತ ಹೇಳ್ತೇವೆ. ಆ ಸಂಸಾರದಿಂದ ಅವನ ಜಾರಿ ಇರ್ತಾನೆ, ಅಲ್ಲಿ ನಿಂತಿರೋದಲ್ಲ, ಅಲ್ಲಿಂದ ಮುಂದಕ್ ಬಂದಿರ್ತಾನೆ. ಲೋಭದ ಕೈಯೊಳಗಿಂದ ಒಮ್ಮೆಲೆ ಓಡಿ ಹೋಗಿರುವನು. ಈ ಲೋಭ ಅಂದ್ರ ಅಂತರಂಗದೊಳಗಿನ ಈ ಗುಣಾದಿಗಳು ಇರ್ತಾವಲ್ಲ, ಇವುಗಳನ್ನ ಬಿಟ್ಟು ಓಡೋಗಿರ್ತಾನೆ. ನಿರಾಶೆಯ ಬಲದಿಂದ ದೊಡ್ಡ ಸ್ತನವನ್ನೇ ನೆಲಕ್ಕೆ ಕಡಿಯಿರೋನು.
ಅಂದ್ರೆ ಯಾವ್ದೇ ಆಸೆ ಮಮಕಾರಗಳು ಇಲ್ಲ ಅಂದ್ರೆ ಅದೇ ನಿರಾಶೆ. ಆಸೆ ಇಲ್ದಂಗಿರುವುದೇ ನಿರಾಶೆ. ಆ ನಿರಾಶೆಯಿಂದ ನಾನು ನಂದನ ದೊಡ್ಡ ಸ್ಥಾನನೆಲ್ಲ ನೆಲಸಮ ಮಾಡಿಬಿಟ್ಟಿರ್ತಾನೆ. ವೈಭವವನ್ನು ಕಾಲಿನಿಂದ ಒದ್ದಿರುವನು. ಏನಾದ್ರೂ ನನಗೆ ವೈಭವ ಮಾಡ್ತಾರ, ಅಡ್ಪಲಕ್ಕಿ ಉತ್ಸವ ಮಾಡ್ತಾರ, ನನ್ ಮೆರವಣಿಗೆ ಮಾಡ್ತಾರ, ನನ್ ಸಿಂಹಾಸನದ ಮೇಲೆ ಕುಂದ್ರಸ್ತಾರ ಅಂತ ಅವನು ಅದಕ್ಕೆ ಹಿಗ್ಗಿರೋದಿಲ್ಲ, ಅದನ್ನ ಕಾಲಿಲೆ ಒದ್ದಿರ್ತಾನ. ಒಂದ್ಸಲ ವಿಜಯನಗರದ ಸಾಮ್ರಾಜ್ಯರು ಸರ್ವಜ್ಞಪ್ಪರು ನಮ್ಮ ಆಡಳಿತ ಪ್ರದೇಶದಲ್ಲಿ ಇಂಥ ಒಬ್ಬ ಮಹಾಜ್ಞಾನಿ ಅದನ್ನಂತೇಳಿ ಆ ವಿಜಯನಗರದ ರಾಜರಿಗೆ ಸುದ್ದಿ ಮುಟ್ಟಿರ್ತತಿ. ಅವರು ಕರ್ಕೊಂಬರ್ರಪ್ಪ ಅಂತೇಳಿ ಆಳುಗಳು ಕಳಿಸಿರ್ತಾರ. ಅವನು ಬರಲ್ಲ ಅಂತೇಳಿ ಕಳಿಸ್ತಾನ. ರಾಜ ನಿಮಗೆ ಆದ, ನನಗೆ ರಾಜ ಅಲ್ಲ, ನನಗೆ ಯಾವ ರಾಜ ಆಗ್ಲಿ ಯಾವ್ದೇ ರಾಜ್ಯ ಆಗ್ಲಿ ನಾನು ಯಾವ್ದೇ ಸೀಮೆಗೆ ಒಳಪಟ್ಟವನಲ್ಲ, ಯಾರ ಅಧೀನಕ್ಕೆ ಒಳಪಟ್ಟನಲ್ಲ ಅಂತೇಳಿ ಸರ್ವಜ್ಞಪ್ಪರು ಹೇಳಿ ಕಳಿಸ್ತಾರ. ಅವಾಗ ಅವ್ನ ಹಂಗ ಹೇಳಿದ್ಕ ಅವ್ರು ಬರಲ್ಲ ಅಂದ್ರೆ ಒತ್ಕೊಂಬರ್ರಿ ಅಂತ ಹೇಳ್ತಾನ ರಾಜ. ಅವಾಗ ಅವ್ರು ಕೆಸರು ತುಳಿತಿರ್ತಾರ. ಕೆಸರು ತುಳಿಬೇಕಾರ ಹಂಗ ಒತ್ಕೊಂಡ್ ಹೋಕಾರ ಇವ್ರನ್ನ. ಅವಾಗ ಅಲ್ಲಿ ಸುದ್ದಿ ಮುಟ್ತತಿ, ಹಿಂಗ್ ಸರ್ವಜ್ಞಪ್ಪರ್ನ ಆಳು ಕರ್ಕೊಂಬಂದ್ರು ಅಂತ. ಅವ್ರು ಸಿಂಹಾಸನದ ಮೇಲೆ ಕುಂದ್ರಿಸಿ ಇವ್ರು ಪಾದ ಪೂಜೆ ಮಾಡ್ಬೇಕಂತೇಳಿ ಅಲ್ಲಿ ಕುಂದ್ರಿಸಿರ್ತಾರ. ಇವ್ರು ಕೆಸರು ತುಳಿದಿರ್ತ ಪಾದ ಇಟ್ಟಿರ್ತಾರಲ್ಲ ಅದಷ್ಟ ಮೂಡಿರ್ತತಿ. ಇವ್ರಿಗೆ ಹೇಳ್ತಾರ, ಆತ್ ನೀವು ರಾಜರು ನಿಮ್ ಒತ್ಕೊಂಬಂದಿರಲ್ಲ ನಡ್ರಿ ನೀವು ಅಂತೇಳಿ ಅವ್ರನ್ನ ಕಳಿಸಿ ಆ ಅರಮನೆ ಒಳಗಿಂದನ ಯಾರಿಗೆ ಕಾಣದಂಗ ಅವ್ರು ವಾಪಸ್ ಬಂದ್ ಬಿಡ್ತಾರ. ಯಾಕಪ್ಪ ಹಿಂಗ್ ಬಂದಿ ಅಂತ ಕೇಳಿದ್ರ, ಮತ್ತೆ ನಾನ್ ಆ ಲೋಕದ ಸಿರಿಭೋಗಗಳು ನನಗ್ಯಾಕ್ ಬೇಕು, ಅವನ್ ಬ್ಯಾಡ ಅಂತ ಕಾಲಿಲಿ ಒದ್ದು ಬಂದ್ರ ಮತ್ತೆ ಅದನ್ ಮೇಲೆ ನಾನ್ ಕುಂದ್ರಬೇಕು ಅನ್ನೋ ಭಾವದಿಂದ ಸರ್ವಜ್ಞಪ್ಪರು ಆ ರೀತಿ ಬಂದಿರ್ತಾರ. ಹಂಗಿಲ್ಲಿ ನಿಜವಾದ ಸಾಧಕನಾಗಿರ್ತಕ್ಕಂಥವನು ಜಗತ್ತಿನ ಎಲ್ಲಾ ವೈಭವಗಳನ್ನ ಎಲ್ಲವನ್ನ ಕಾಲಿನಿಂದ ಒದ್ದಿರುವನು, ಮಹತ್ವವನ್ನು ದೂರು ಬಿಸಾಡಿರುವನು. ಸಾಧಕನು ಭೇದ ಭಾವ ಕೊಪ್ಪರಿಗೆಯನ್ನೇ ಒಡೆದಿರುವನು. ಅವನು ಮಹತ್ವದ್ದು ಇದು ಅದು ಶ್ರೇಷ್ಠ ಐತಿ ಇದು ಶ್ರೇಷ್ಠ ಅಂತ ಲೋಕದೊಳಗ ತನ್ನ ಮೂಲ ಸ್ವರೂಪವನ್ನು ಬಿಟ್ಟು ಇನ್ಯಾವುದು ಶ್ರೇಷ್ಠವಿಲ್ಲ, ಇನ್ಯಾವುದು ಮಹತ್ವದ್ದಲ್ಲ ಅಂತ ಎಲ್ಲದನ್ನು ಬಿಸಾಡಿರ್ತಾನ. ಭೇದ ಭಾವದ ಕೊಪ್ಪರಿಗೆಯನ್ನೇ ಒಡೆದಿರುವನು. ಇಲ್ಲಿ ಅದು ಬೇರೆ, ನಾನ್ ಬೇರೆ, ದೇಹನೇ ಬೇರೆ, ಶಿವನೇ ಬೇರೆ, ಜೀವನ ಬೇರೆ ಅನ್ನೋ ಭಾವಗಳನ್ನೆಲ್ಲವನು ದೂರ ಮಾಡಿ ಶಿವಜೀವರ ಐಕ್ಯವನ್ನ ಮಾಡಿರ್ತಾನೆ. ಅವನೊಳಗ ಯಾವುದೇ ಭೇದ ಭಾವನೆ ಇರಲ್ಲ. ಅಹಂಕಾರವನ್ನು ಮಣ್ಣು ಮುಕ್ಕಿಸಿರುವನು. ಸಂಶಯ ಶತ್ರುವನ್ನು ಕಾಲ ಹಿಡಿದು ನೆಲಕ್ಕೆ ಅಪ್ಪಳಿಸಿರುವನು. ಈ ಅಹಂಕಾರ ಅನ್ನೋದು ಏನೈತಲ್ಲ, ಆತ್ಮಸ್ವರೂಪವನ್ನು ಬಿಟ್ಟು ಆ ಮೂಲ ನಾನು ಅನ್ನೋದನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಲೋಚನೆಗಳದವಲ್ಲ, ಈ ಅಹಂಕಾರವನ್ನು ಅವನು ಮಣ್ಣು ಮುಗಿಸಿರ್ತಾನ. ಅಂದ್ರ ಅದನ್ನ ನೆಲಸಮ ನಿರ್ನಾಮ ಮಾಡಿರ್ತಾನೆ. ಸಂಶಯವೆಂಬ ಶತ್ರುವನ್ನು ಕಾಲ ಹಿಡಿದು ನೆಲಕ್ಕೆ ಅಪ್ಪಳಿಸಿರುವನು. ಇಲ್ಲಿ ಸಂಶಯ ಎಂಬ ಶತ್ರುವನ್ನ ಅವನು ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸಿರ್ತಾನೆ. ಅವನ ವಿಕಲ್ಪನೆಯನ್ನ ಒದಿಸಿರುವನು. ಅಂದ್ರ ಮನದೊಳಗ ಹುಟ್ಟುವಂತ ಸಂಶಯಗಳನ್ನ, ಸಂಕಲ್ಪ ವಿಕಲ್ಪಗಳೆಲ್ಲವನ್ನ ಒದಿಸಿರುವನು. ಒಂದೇ ಮಾರಿನಲ್ಲಿ ಸಾರ ಸಮುದ್ರವನ್ನು ಈಜಿ ಬಿಟ್ಟಿರುವನು. ಅಂದ್ರ ಆ ಎಷ್ಟೇ ಸಮುದ್ರವಿರ್ಲಿ ಅಥವಾ ಈ ಸಂಸಾರ ಸಾಗರ ಎಷ್ಟೇ ದೊಡ್ಡದಿರ್ಲಿ, ಒಂದೇ ಮಾರಿಗೆ ಈ ಕಡೆ ದಡದಿಂದ ಹೋಗ್ತಾನ. ಆ ಒಂದೇ ಮಾರ ಅಂದ್ರೆ ಯಾವ್ದಪ್ಪ ಅಂದ್ರ ಆ ಒಂದೇ ಆ ಚೈತನ್ಯ ಸ್ವರೂಪವೇ ನಾನಿದ್ದೇನೆಂಬ ಭಾವವೇ ಒಂದು. ಆ ಮಾರಿನಿಂದ ಒಂದೇ ಮಾರಿಗೆ ಈಜಿ ಬಿಟ್ಟು ಬಿಡ್ತಾನೆ. ಪ್ರಮಾಣಿ ಮಾತ್ರರ ವೈರ ಭಾವವನ್ನು ಕಡಿದು ಒಗೆದಿರುವನು. ಈ ಹೊರಗಿನವರ ವೈರತ್ವ ಭಾವವನ್ನ, ಅವ್ರು ನನಗೆ ಆಗಲ್ಲ, ನನಗೆ ಶತ್ರುಗಳು, ಅವ್ರು ಬೇರೆ ನಾನ್ ಬೇರೆ ಅನ್ನೋ ಭಾವವನ್ನ ಎಲ್ಲವನ್ನು ತೆಗೆದಾಕಿರ್ತಾನ. ನನಗೆ ಯಾರು ಶತ್ರುಗಳು ಯಾರು ಇಲ್ಲ ಅನ್ನೋ ಭಾವ ಅವನ ಅಂತರಂಗದೊಳಗೆ ಅಳವಟ್ಟಿರ್ತದೆ. ನನಗೆ ಯಾರು ಶತ್ರುಗಳು ಇಲ್ಲಪ್ಪ, ನನಗೆಲ್ಲರೂ ಮಿತ್ರರೇ. ವಿಶ್ವವನ್ನು ಮಿತ್ರತ್ವ ಭಾವದಿಂದ ನೋಡುವನೇ ವಿಶ್ವಮಿತ್ರ. ಅದರಂತೆ ಈ ಸಾಧಕನಾಗಿರ್ತಕ್ಕಂಥವನು ಎಲ್ಲದನ್ನು ಮಿತ್ರತ್ವ ಭಾವದಿಂದ ನೋಡುವುದನ್ನ ಕಂಡಿರ್ತಾನೆ. ಎಚ್ಚೇಕೆ ಸಾಧಕನು ಭಯವನ್ನೇ ಗದಗದ ಉರಿಸಿರುವನು. ಈ ಭಯ ಅಂದ್ರೆ ಈ ಭವಸಾಗರದಲ್ಲಿ ನಾನು ಹುಟ್ಟುತ್ತಾನೆ, ನಾನು ಸಾಯ್ತಾನೆ, ಇದು ಕಷ್ಟ ಐತಿ, ಇದು ಹಂಗೈತಿ ಅನ್ನೋದ್ನೆಲ್ಲ ಗದಗದನೆ ಉರಿಸಿರುವನಂದ್ರ ಜ್ಞಾನಾಗ್ನಿಯಲ್ಲಿ ಅವನ್ನೆಲ್ಲವನು ಹಾಕಿ ಸುಟ್ಟು ಬಿಡ್ತಾನ. ಗುರುವಿನ ಇದಕ್ಕ ಉರಿವ ಕೆಂಡದ ಮೇಲೆ ತೃಣವನ ತಂದಿರಿಸಿದೊಡೆ
ತೃಣವನ ಕೆಂಡ ನುಂಗುವ ತೆರದಿ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ ಆ ತನುವೆಲ್ಲ ಲಿಂಗಮಯ ಕಾಣ ಎನ್ನುವಂತ ವಚನದಂತೆ ಈ ಸಾಧಕನಾಗಿರ್ತಕ್ಕಂಥನು ತನ್ನ ಸರ್ವಸ್ವವನ್ನು ಗುರು ಚರಣದ ಮೇಲಿಟ್ಟಾಗ ಆ ಹುಲ್ಲಿನ ಬೆಂಕಿ ಕೆಂಡದ ಮೇಲೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಅಂದ್ರ ಆ ಬೆಂಕಿ ಕೆಂಡದಾಗ ಒಂದು ಉಲ್ಕಡ್ಡಿ ಹಾಕಿದ್ರೆ ಕ್ಷಣ ಮಾತ್ರದಾಗ ಆ ಉಲ್ಕಡ್ಡಿ ಆ ಸುಟ್ಟ ಬೆಂಕಿ ಒಳಗ ಲಯವಾಗ್ತದೋ ಹಂಗ ಗುರುವೆಂಬ ಜ್ಞಾನಾಗ್ನಿ ಒಳಗ ನಮ್ಮ ತನುಮನವನ್ನ ಅದ್ರೊಳಗ ಹಾಕಿದಾಗ ಕ್ಷಣ ಮಾತ್ರದೊಳಗ ಅದೆಲ್ಲ ಸುಟ್ಟು ಅದೇ ಸ್ವರೂಪವನ್ನ ತಾಳುವಂತೆ ಈ ಸಾಧಕನಾಗಿರ್ತಕ್ಕಂಥನು ನಾನು ನಂದು ಎಂಬ ಮಾನಾಭಿಮಾನಗಳನ್ನ ಸಂಕಲ್ಪ ವಿಕಲ್ಪಗಳನ್ನ ಇವೆಲ್ಲವನು ಒಂದೇ ಸರಿಯೇ ಆ ಗದಗದ ಜ್ಞಾನಾಗ್ನಿಯಲ್ಲಿ ಭವ ಭಯವನ್ನೇ ದಗ ಉರಿಸಿರುವನು ಅಂದ್ರ ಜ್ಞಾನಾಗ್ನಿ ಒಳಗ ಆಗ್ತಾನೆ. ಎಡಬಿಡದ ಅಂತರಂಗದೊಳಗ ಜ್ಞಾನಾಗ್ನಿಯನ್ನ ಯಾರು ಹಚ್ಕೊಂಡಿರ್ತಾರೋ ಅವ್ರಿಗೆ ಇವೆಲ್ಲವೂ ಬಂದ್ ಸುಟ್ಟೋಗ್ತವೆ. ಹೊರಗಿನ ದೀಪದ ಬೆಳಕಿಗೆ ಪತಂಗಗಳು ಬಂದು ಬಿದ್ದು ಸಾಯುವಂತೆ ಅಂತರಂಗದೊಳಗಿನ ಜ್ಞಾನಾಗ್ನಿಗೆ ವಿಷಯ ವಾಸನೆಗಳೆಂಬ ಪತಂಗಗಳು ತಾವಾಗಿಯೇ ಬಂದು ಬಿದ್ದು ಸಾಯುವೋ ಕಬೀರ ಎನ್ನುವಂತೆ ಈ ಸಾಧಕನ ಅಂತರಂಗದೊಳಗ ಜ್ಞಾನಾಗ್ನಿಯನ್ನ ಹಚ್ಕೊಂಡಿರ್ತಾನೆ. ಜನ್ಮ ಮರಣದ ತಲೆ ಜಜ್ಜಿ ಬಿಟ್ಟಿರುವನು. ನಾನು ಹುಟ್ಟತಾನೆ ಸಾಯ್ತಾನೆ ಅನ್ನೋದು ಏನಾರ ಬಂತಂದ್ರ ಅದನ್ನ ತಲೆ ಜಜ್ಜಿ ಸಾಯಿಸ್ಬಿಡ್ತಾನೆ. ಅವನು ದೇಹಾಸಕ್ತಿಯು ಮೇಲೆ ಏರಿ ಹೋಗಿರುವನು, ಸಂಕಲ್ಪದ ಮೇಲೆ ರೊಚ್ಚಿಗೆದ್ದಿರುವನು. ಅಂದ್ರೆ ದೇಹ ಅನ್ನೋದ್ರ ಮೇಲೆ ಐತಂದ್ರ ಅವನು ಅದ್ರ ಮೇಲೆ ಏರಿ ಹೋಗ್ಬಿಡ್ತಾನಂದ್ರ ಅದನ್ನ ಸಂಹಾರ ಮಾಡ್ತಾನ. ಈ ಸಂಕಲ್ಪ ಅನ್ನೋದ ರೊಚ್ಚಿಗೆದ್ದಿರುವನು ಅಂದ್ರೆ ಈ ಸಂಕಲ್ಪ ಅನ್ನೋದು ನೋಡಿದ ತಕ್ಷಣ ಅದು ಏನೈತೆ ಅನ್ನೋದು ಅದ್ರ ಮೇಲೆ ಸಿಟ್ಟಾಗಿರ್ತಾನೆ. ಅವುಗಳ ಮಮಕಾರಕ್ಕೂ ಸಿಲುಕದೆ ಅವುಗಳನ್ನೆಲ್ಲವನು ಶತ್ರುತ್ವ ಭಾವದಿಂದ ನೋಡಿ ಅವನ್ನೆಲ್ಲವನು ಗೆಲ್ತಾನೆ. ಕಲ್ಪನೆಯ ವಧೆಯನ್ನೇ ಮಾಡಿಬಿಟ್ಟಿರುವನು, ಸಂಕಟ ಭಯವನ್ನು ತಳಿಸಿರುವನು. ಅವನು ಕಲ್ಪನೆಯನ್ನವನು ಕೊಂದಾಕಿರ್ತಾನೆ, ಸಂಕಟ ಭಯವನ್ನವನ್ನೆಲ್ಲವನು ಕೊಂದಾಕಿರ್ತಾನ. ಇದನ್ನ ಹೆಂಗ್ ಕೊಂದ ಅಂದ್ರ ಅಪ್ಪರೊಂದು ವಚನ ಹೇಳ್ತಾರ, ನವಕಾಂಡ ಬ್ರಹ್ಮಾಂಡದೊಳಗೆ ಜಂಬು ದ್ವೀಪವೆಂಬ ಪೃಥ್ವಿಯ ಮೇಲೆ ಎರಡಾಳಿನ ಭಾಷೆ ಏಳುವೆ ಕೇಳಿರಣ್ಣ. ಸೋಲಿಸುವನೆಂಬ ಭಾವ ಶಿವನದು, ಗೆಲುವೆನೆಂಬ ಭಾವ ಶರಣರದು. ಸತ್ಯವೆಂಬ ಕೂರಲಗನೆ ಹಿಡಿದು ನಮ್ಮ ಶರಣರೇ ಜಯಿಸಿದರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ಸತ್ಯವೆಂಬ ಕೂರಲಗಂದ್ರ ಖಡ್ಗ, ಸತ್ಯವೆಂಬ ಖಡ್ಗವನ್ನ ಹಿಡಿದು ಇಲ್ಲೇನ್ ಇವ್ರು ಎಲ್ಲದನ್ನ ಹೇಳ್ತಾರಲ್ಲ ಅದನ್ನ ಕೊಂದಾಕಿದೆ, ಶತ್ರುವನ್ನ ಸಂಹಾರ ಮಾಡದೆ, ತಲೆಯಲ್ಲಿ ಹುಟ್ಟು ಸಾವನ್ನ ತಲೆಯ ಜಜ್ಜಿದೆ, ಇಂಥರ್ನೆಲ್ಲ ದಗದಗಿಸಿ ಉರಿಸಿದೆ ಅಂದ್ರ ಆ ಸತ್ಯವೆಂಬ ಕೂರಲಗನ್ನ ಹಿಡಿದು ಶರಣರೇ ಜಯಿಸಿದ್ರು ಅನ್ನುವಂತೆ ನಾವು ನಾನಾ ಪರಬ್ರಹ್ಮ ಸ್ವರೂಪನಿದ್ದೇನೆ, ಆತ್ಮ ಸ್ವರೂಪನಿದ್ದೇನೆ ಎಂಬ ಖಡ್ಗವನ್ನ ಹಿಡಿದು ಇವೆಲ್ಲವನ್ನ ಸಂಶಯ ಮಾಡಿದ್ರು. ಈ ಸಂಕಟ ಭಯವನ್ನ ತಳಿಸಿದ್ರು. ಬರ್ತಕ್ಕಂಥವನ ಎಲ್ಲವನ್ನ ಕಳೆದು ಕಡಿದು ಸಂಹರಿಸಿ ತಾನಾಗಿ ಇರ್ತಾನೆ. ಲಿಂಗ ಶರೀರವನ್ನು ಪರಭಾವಿಸಿರುವನು, ವಿಚಾರದಿಂದ ಪಾಖಂಡತೆಯ ಸಮಾಚಾರ ತಕ್ಕೊಂಡಿರುವನು. ಅಂದ್ರ ಈ ಶರೀರ ಅಭಿಮಾನ ಅನ್ನೋದು ಎಲ್ಲವನ್ನ ಸೋಲ್ಸಿರ್ತಾನೆ. ವಿಚಿತ್ರವೇನು ಹೇಳಬೇಕು, ಅವನು ಗರ್ವದ ಮೇಲೆಯೇ ಗರ್ವ ಮಾಡಿದನು, ಸ್ವಾರ್ಥವನ್ನೇ ಅನರ್ಥಕ್ಕೀಡು ಮಾಡಿರುವನು. ಅಂದ್ರ ಗರ್ವದ ಮೇಲೆ ಗರ್ವ ಮಾಡಿದನಂದ್ರ ಈ ಹೊರಗಿನ ನಾನು ಎಂಬ ಅಹಂಕಾರಕ್ಕೆ ಆ ಮೂಲ ಸ್ವರೂಪನಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಎಂಬ ನಾನುವಿನಿಂದ ಈ ಹೊರಗಿನ ನಾನು ಅನ್ನೋ ಎಲ್ಲವನ್ನ ಸಂಹಾರ ಮಾಡಿದ. ಅಂದ್ರ ಈ ಆತ್ಮದಿಂದ, ಆತ್ಮಜ್ಞಾನದಿಂದ ಹೊರಗಿನ ಮನೋಬುದ್ಧಿ ಚಿತ್ತ ಅಹಂಕಾರಗಳು ಇವೇನೆಲ್ಲ ನಾವ್ ಹೇಳ್ತಾವಲ್ಲ ಇವನ್ನೆಲ್ಲವನ್ನ ಅವನು ಕೊಂದಾಕಿದ. ಸ್ವಾರ್ಥವನ್ನೇ ಅನರ್ಥಕ್ಕೀಡು ಮಾಡಿದನು. ಅಂದ್ರೆ ಇಲ್ಲಿ ಹೊರಗಿನ ದೃಷ್ಟಿಯಲ್ಲಿ ದೇಹ ಮನಸ್ಸು ಭಾವಗಳು ನಾವೇ ಸುಖವಾಗಿರ್ಬೇಕನ್ನ ಸ್ವಾರ್ಥ ಆಗ್ತದೆ. ಆದ್ರ ಇಲ್ಲಿ ಆತ್ಮ ಭಾವದಿಂದ ನಾನೊಬ್ಬನೇ ಪರಿಪೂರ್ಣ ವಸ್ತುವಿದ್ದೇನೆ, ಇದ್ರಾಗ ಇವೆಲ್ಲಿದ್ದ ಬಂದು ಈ ಕಾಮ ಕ್ರೋಧ ಲೋಭ ಮದ ಮತ್ಸರಗಳು ಇವ್ಯಾವ ಇರ್ಕೂಡ್ದು ಅಂತೇಳಿ ನಾನೊಬ್ಬನೇ ಇರ್ಬೇಕು ಅನ್ನೋ ಸ್ವಾರ್ಥದಿಂದ ಈ ಹೊರಗಿನವೆಲ್ಲವನ್ನ ಸಂಹಾರ ಮಾಡಿದ.
ನೀತಿ ನ್ಯಾಯದಿಂದ ಸಂಹಾರ ಮಾಡಿದನು, ಮತ್ತು ಅನರ್ಥವನ್ನಾದರೂ ನೀತಿ ನ್ಯಾಯದಿಂದ ಸಂಹಾರ ಮಾಡಿದನು. ಅಂದ್ರೆ ಇವು ಲೋಕದೃಷ್ಟಾಗ ತಪ್ಪನ್ನ ಕಂಡ್ರು ಕೂಡ ನ್ಯಾಯ ಸಮ್ಮತವಾಗಿ ಧರ್ಮ ಸಮ್ಮತವಾಗಿ ಮಾಡಿದ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಅವ್ರನ್ನ ಯಾರಾದ್ರೂ ಎಲ್ಲರನ್ನು ಕೊಂದನು ಅಂದ್ರ ಅದು ಧರ್ಮ ಸಮ್ಮತವಾಗಿ ಕೊಂದ. ಅರ್ಜುನ ನೀನ್ ಕೊಲ್ಲಲ್ಲ, ಅವ್ರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಕೊಂದದವು. ಅಧರ್ಮದ ಮಾಡಿರುವವರನ್ನ ಅಧರ್ಮದಿಂದನೇ ಕೊಲ್ಲುವುದು ಧರ್ಮವೇ. ಅಧರ್ಮಿಗಳನ್ನ ಅಧರ್ಮದಿಂದ ಕೊಲ್ಲುವುದೇ ಧರ್ಮವೇ. ದುಷ್ಟರನ್ನ ದುಷ್ಟ ರೀತಿಯಲ್ಲೇ ಶಿಕ್ಷಿಸುವುದು ಶಿಕ್ಷೆ ಅನ್ನುವ ರೀತಿ. ಇವನ್ನ ಧರ್ಮಕ್ಕೆ ಅನರ್ಥ ಆಗದಂಗ ಅವನು ಸಾಧಕನಾದವನ್ ಮಾಡ್ತಾನೆ. ಮೋಹವನ್ನು ನಡುವೆ ಕಡಿದಿರುವನು, ದುಃಖವನ್ನು 2 ತುಂಡು ಮಾಡಿರುವನು, ಶೋಕವನ್ನು ಕೊಂದು ಒಗೆದಿರುವನು, ಅವನ ದ್ವೇಷವನ್ನು ದಿಕ್ಕು ಪಾಲು ಮಾಡಿರುವನು, ಅಭಾವದ ಕುತ್ತಿಗೆ ಈಚಿಕಿರುವನು, ಮತ್ತು ಕುತರ್ಕದ ಹೊಟ್ಟೆಯೇ ಸೀಳಿ ಬಿಟ್ಟಿರುವನು. ಅವನ್ ಹೆಂಗದಾನಂದ್ರ ಇವೇನಾದ್ರೂ ದುಃಖ ಅದು ಇದು ಏನಾರ ಬಂತಂದ್ರ ಅವನ್ನೆಲ್ಲವನ್ನ ಕಡಿದು ತುಂಡು ಮಾಡ್ತಾನ, ಶೋಕವನ್ನ ಕೊಂದಾಗ್ತಾನೆ. ಅಂದ್ರೆ ಇವೆಲ್ಲವೂ ಮನಸ್ಸಿನೊಳಗೆ ಉದಯವಾಗುವಂತವು. ಇವುಗಳನ್ನೆಲ್ಲವನ್ನ ಅವನು ಕೊಂದಾಗ್ತಾನ. ಈ ಕುತರ್ಕ, ಈ ಅಲ್ಲಿ ತರ್ಕ ಇಲ್ದೇ ಇರ್ತಕ್ಕಂಥ ಜ್ಞಾನ ಇರೋದ್ರಿಂದ ಇಲ್ಲಿ ಕುತರ್ಕ ಬಂದತಂದ್ರ ಅದನ್ನು ಎಲ್ಲವನ್ನ ಕುತರ್ಕದ ಹೊಟ್ಟೆಯನ್ನೇ ಸೀಳಿ ಬಿಟ್ಟಿರುವನು. ಸಾಧಕನು ಜ್ಞಾನ ವಿಚಾರದಿಂದ ಪುಷ್ಟನಾಗಿ ನಿಶ್ಚಯವನ್ನು ಬಲಿಸಿದನು, ಹಾಗೂ ವೈರಾಗ್ಯದಿಂದ ಕೂಡಿ ದುರ್ಗುಣಗಳನ್ನು ಸಂಹರಿಸಿದನು. ಇವನು ಸಾಧಕನು ಪುಷ್ಟನಾಗಿರ್ತಾನ, ಬಲಶಾಲಿಯಾಗಿರ್ತಾನ, ದೃಢ ನಿಶ್ಚಯದಿಂದ ಇರ್ತಾನ. ಆ ಬಲಶಾಲಿಯಾಗಿರ್ತಕ್ಕಂಥವನು ದೃಢ ನಿಶ್ಚಯದಿಂದ ಇರೋದ್ರಿಂದ ಮಾತ್ರ ಇವನ್ನೆಲ್ಲ ಗೆಲ್ಲಕ್ ಸಾಧ್ಯ ಆಗ್ತತಿ. ಇಲ್ಲಿ ಸತ್ಯವನ್ನ ಹೇಳ್ಬೇಕಂದ್ರ ಶೂರರಿಂದ ಬಲಶಾಲಿಗಳಿಂದ ಮಾತ್ರ ಸತ್ಯವನ್ನ ಹೇಳಲು ಸಾಧ್ಯ ಅಂತ ವಿವೇಕಾನಂದರು ಹೇಳ್ತಾರ. ಅದರಂತೆ ಇಲ್ಲಿ ಬಲಶಾಲಿಯಾಗಿರ್ತಕ್ಕಂಥವನು, ಶೂರನಾಗಿರ್ತಕ್ಕಂಥವನು ಈ ರೀತಿ ಎಲ್ಲವನ್ನ ಅಜ್ಞಾನವನ್ನ ಎಲ್ಲವನ್ನ ನಾಶ ಮಾಡಿರ್ತಾನೆ, ಹಾಗೂ ವೈರಾಗ್ಯದಿಂದ ಕೂಡಿಕೊಂಡು ದುರ್ಗುಣಗಳನ್ನ ಸಂಹಾರ ಮಾಡ್ತಾನೆ. ಅವನು ಸ್ವಧರ್ಮದ ಕಡೆಯಿಂದ ಅಧರ್ಮದ ಲೂಟಿ ಮಾಡಿಸಿದವನು. ಇಲ್ಲಿ ಸ್ವಧರ್ಮದ ಸಹಾಯದಿಂದ ಅಧರ್ಮವನ್ನೇ ಲೂಟಿ ಮಾಡ್ತಾನ. ಅಂದ್ರ ಧರ್ಮನಿಷ್ಠರಾಗಿರ್ತಕ್ಕಂಥ ಪಾಂಡವರಿಂದ ಅಧರ್ಮಿಗಳ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಕೌರವರನ್ನ ಸಂಹಾರ ಮಾಡಿದ. ಅಂದ್ರೆ ಜ್ಞಾನದಿಂದ ಅಜ್ಞಾನಕ್ಕೆ ಕೇಡು, ಆ ಜ್ಞಾನದಿಂದನೇ ಅಜ್ಞಾನವನ್ನು ಕೇಡು ಮಾಡ್ಬೇಕು, ಬೇರೆ ಮಾರ್ಗಗಳು ಇರಲ್ಲ. ಅದರಂತೆ ಇಲ್ಲಿ ಸಾಧಕನಾಗಿರ್ತಕ್ಕಂಥವನು ತನ್ನೊಳಗಿನ ಅಜ್ಞಾನ ಮಾರ್ಗಗಳನ್ನ ಜ್ಞಾನದಿಂದ, ಆ ಜ್ಞಾನದ ಕೊಡಲಿಯಿಂದ ಅದನ್ನ ಸಂಹಾರ ಮಾಡ್ತಾನೆ. ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ಬಿಡಿಸಿದನು. ಅಲ್ಲಿ ಮನಸ್ಸಿನ ಭಾವನೆ ಒಳಗೆ ಸತ್ಕರ್ಮ, ದುಷ್ಕರ್ಮ, ಪಾಪ, ಪುಣ್ಯ ಅವೆಲ್ಲ ಇರ್ತಾವ. ನೀನ್ ಪಾಪನ ಇಲ್ಲ, ಪುಣ್ಯನ ಇಲ್ಲ, ನೀನ್ ಯಾವನ ಇಲ್ಲ, ಅವ್ಯಾವ ನಡ್ರಿ ನಿಮ್ಗೆ ಯಾವ ಇಲ್ಲಿ ಕೆಲ್ಸನೇ ಇಲ್ಲ ಅಂತೇಳಿ ಅವ್ರೆಲ್ಲರನ್ನು ಬಿಸಾಡ್ತಾನ. ವಿಚಾರದಿಂದ ಅವಿಚಾರವನ್ನು ಸುಲಿದು ಆದಿಗೆ ಹಚ್ಚಿರುವನು. ಇಲ್ಲಿ ಅವಿಚಾರ ಅಜ್ಞಾನ ತುಂಬ್ಕೊಂಡತಂದ್ರ ಆ ಅವಿಚಾರವನ್ನ ವಿಚಾರದಿಂದನೇ ತೆಗೆದ. ಮುಳ್ಳನ್ನ ಮುಳ್ಳಿನಿಂದನೇ ತೆಗೆದು ಆ ಮುಳ್ಳು ಈ ಮುಳ್ಳು 2 ಮುಳ್ಳು ಬಿಸಾಕುವಂತೆ ಇಲ್ಲಿ ಅವಿಚಾರವನ್ನ ಕಳೆಯೋದಕ್ಕೆ ವಿಚಾರವನ್ನು ತಿಳಿದು ಮತ್ತೆ ವಿಚಾರ ಅವಿಚಾರ 2ವನ್ನು ಬಿಸಾಕಿ ಅವನು ಪೂರ್ಣ ತಾನಾಗಿರ್ತಾನೆ. ತಿರಸ್ಕಾರವನ್ನು ಸೀಳಿ ಒಗೆದನಂದ್ರೆ 2ನ್ನು ತೆಗೆದು ಬಿಸಾಕಿ ಬಿಡ್ತಾನೆ. ದ್ವೇಷವನ್ನು ಬರಚಿ ತೆಗೆದನು, ಸಮಾಧಾನದಿಂದ ವಿಷಾದವನ್ನು ಕಾಲ ಕೆಳಕ್ಕೆ ಹಾಕಿದನು. ಅಂದ್ರ ಈ ವಿಷಾದವನ್ನ ತಂದು ಕೊಡ್ತಾವ, ಅಂದ್ರೆ ದುಃಖವನ್ನ ತಂದು ಕೊಡುವಂತವನ್ನೆಲ್ಲವನ್ನು ಕಾಲಕ್ಕೆ ಹಾಕಿ ತುಳಿದ. ಸಿಟ್ಟಿನ ಮೇಲೆ ದಾಳಿಯೇ ತಂದನು, ಒಳಗಿಂದೊಳಗೆ ಕಪಟವನ್ನು ಕುಟ್ಟಿದನು. ಅಂದ್ರೆ ಅವನು ಆ ಜ್ಞಾನದ ಸಿಟ್ಟಿನಿಂದ ಕಪಟವನ್ನು ಕೊಂದಾಕಿದ. ನಮಗ್ ಸಿಟ್ಟು ಎದಕ್ ಬೇಕಂದ್ರ ನಮ್ಮ ಅಂತರಂಗದೊಳಗಿನ ಅಜ್ಞಾನವನ್ನು ಕಳೆಯೋದಕ್ಕೆ ಸಿಟ್ಟು ಬೇಕು. ಅದೇ ರೀತಿ ಇವನು ಆ ರೀತಿ ಆ ಸಿಟ್ಟಿನಿಂದ ತಮ್ಮ ಒಳಗಿಂದ ಕಪಟವನ್ನೆಲ್ಲ ಕುಟ್ಟಿದ. ಹೀಗೆ ಜೀವ ಗುಣಗಳ ಸಮಾಚಾರ ತಕ್ಕೊಂಡು ಸರ್ವರನ್ನು ಆತ್ಮೀಯತೆಯಿಂದ ನೋಡಿ ಅವರ ಸಖ್ಯ ಮಾಡಿದನು. ಅವನು ಪ್ರವೃತ್ತಿ ಮಾರ್ಗದ ತ್ಯಾಗ ಮಾಡಿ ಲೌಕಿಕ ಮಿತ್ರರ ಸಂಗತಿಯನ್ನು ಬಿಟ್ಟು ಕೊಟ್ಟನು.
ಅಂದ್ರೆ ಅವನು ಇಲ್ಲಿ ಎಲ್ಲಾ ಜೀವ ಗುಣಗಳನ್ನ ಸಮಾಚಾರವನ್ನು ತಕೊಂಡು, ಅಂದ್ರೆ ಸರ್ವವನ್ನು ತಗೊಂಡು, ಸರ್ವ ವಿಚಾರವನ್ನು ತಗೊಂಡು, ಸರ್ವರನ್ನ ಆತ್ಮೀಯತೆಯಿಂದ ನೋಡಿ ಅವರ ಸಖ್ಯ ಅಂದ್ರೆ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾನೆ. ಅವನು ಪ್ರವೃತ್ತಿ ಮಾರ್ಗದ ತ್ಯಾಗ ಮಾಡಿ ಲೌಕಿಕ ಮಿತ್ರರ ಸಂಗತಿಯನ್ನು ಬಿಟ್ಟು ಕೊಟ್ಟವನು. ಅಂದ್ರ ಈ ಹೊರಗಿನ ಮಾರ್ಗವನ್ನೆಲ್ಲ, ಪ್ರಪಂಚದ ಮಾರ್ಗವನ್ನ, ಲೌಕಿಕರ ಸಂಗತಿಯನ್ನ ಎಲ್ಲವನ್ನ ಬಿಟ್ಟು ಕೊಡ್ತಾನ. ಹಾಗೂ ನಿವೃತ್ತಿ ಮಾರ್ಗದಿಂದ ಜ್ಞಾನ ಯೋಗ ಸಾಧಿಸಿಕೊಂಡನು. ಅಂದ್ರ ಇವನ್ನೆಲ್ಲವನ್ನು ಬಿಟ್ಕೊಟ್ಟು, ಇವನ್ನೆಲ್ಲ ಬಿಡೋದಂದ್ರೆ ನಿವೃತ್ತಿಯಾಗಿ ಜ್ಞಾನ ಯೋಗವನ್ನ ಸಾಧಿಸಿಕೊಟ್ಟ. ಅಂದ್ರೆ ಜ್ಞಾನ ಯೋಗದ ಅಂದ್ರೆ ಕೂಡ್ಕೊಂಡ, ಜ್ಞಾನದೊಳಗೆ ಸೇರಿದ. ಆತನು ವಿಷಯ ರೂಪಿ ಟಕ್ಕರನ್ನು ಮೋಸಗೊಳಿಸಿದನು, ಕುವಿದ್ದಿಗೆ ಮುತ್ತಿಗೆ ಹಾಕಿದನು. ಅವನ ಈ ವಿಷಯ ರೂಪಿ ಕಳ್ಳರು ಏನವ್ರು ಒಳಗಿದ್ರಲ್ಲ, ನಮ್ಮ ಒಳಗಿರ್ತಕ್ಕಂಥವ್ರು, ಅವ್ರನ್ನೆಲ್ಲರನ್ನ ಮೋಸಗೊಳಿಸಿದ, ಅವ್ರನ್ನೆಲ್ಲರನ್ನು ನಾಶಗೊಳಿಸಿದ. ಕುವಿದ್ದಿಗೆ ಮುತ್ತಿಗೆ ಹಾಕಿದನು. ಕುವಿದ್ದಿ ಅನ್ನವನ್ನೆಲ್ಲವನು ಮುತ್ತಿಗೆ ಹಾಕಿ ಧ್ವಂಸ ಮಾಡಿದ. ಮತ್ತು ತುಡುಗರಿಂದ ತನ್ನನ್ನು ಬಿಡಿಸಿಕೊಂಡನು. ಅವನು ಪರತಂತ್ರತೆಯ ಮೇಲೆ ಸಿಟ್ಟಿಗೆದ್ದನು. ಅವನು ಈ ಆಪತ್ತು ಅಂತಿಂತ ಏನಾದ್ರು ತೊಡರುಗಳು ಹಂಗಿಂಗು ಬಂದಾಗ ಏನಾರ ನಮ್ಮ ಮನ ಬದಲಾದಿತ್ತಂತೇಳಿ ಅವ್ರೆಲ್ಲರನ್ನ ಅವರಿದ್ದ ತನ್ನನ್ನ ಬಿಡಿಸ್ಕೊಂಡ, ದೂರ ಆದ. ಪರತಂತ್ರತೆಯ ಮೇಲೆ ಸಿಟ್ಟಿಗೆದ್ದ. ಇಲ್ಲಿ ನಾನು ಸ್ವತಂತ್ರ ಪರಿಪೂರ್ಣನಾಗಿರ್ತಕ್ಕಂಥ ನಾನು ಯಾವ ಪರತಂತ್ರದೊಳಗು ಇನ್ನೊಬ್ರ ಹಂಗಿನೊಳಗೆ ಇಲ್ಲ. ಅದೇನಾದ್ರು ಐತಿ ಅಂತ ಬಂತಂದ್ರ ಅದ್ರ ಮೇಲೆ ಸಿಟ್ಟಿಗೆ ಹೇಳ್ತಿದ್ದ. ಮಮತತ್ವದ ಮೇಲೆ ಉರಿದಿದ್ದನು. ನಾನು ನಂದು ಎಂಬ ಮಮಕಾರಗಳು ಏನಾರ ಬಂದು ಅಂದ್ರ ಅದ್ರ ಮೇಲೆ ಉರಿದು ಹೇಳ್ತಿದ್ದ. ಆಗ ಒಮ್ಮಿಂದೊಮ್ಮೆಲೆ ದುರಾಶೆಯ ತ್ಯಾಗ ಮಾಡಿದನು. ಅವನು ಒಮ್ಮಿಂದೊಮ್ಮೆಲೆ ದುರಾಶೆಯನ್ನ ತ್ಯಾಗ ಮಾಡಿದ. ನುಡಿ 54-62. ಸಾಧಕನ ಮನಸ್ಸನ್ನು ಸ್ವರೂಪದಲ್ಲಿ ಪ್ರವೇಶಿಸಿ ದುಃಖವನ್ನೇ ದುಃಖಕ್ಕೀಡು ಮಾಡಿರುವನು. ಅವನ್ ಹೆಂಗದನಂದ್ರ ಇಲ್ಲಿ ಸುಖ ದುಃಖಗಳಿಂದ ಕೂಡಿರ್ತಕ್ಕಂಥ ಮನವನ್ನ ಅದರೊಳಗ ನುಗ್ಗಿ ಅದನ್ನ ಅದ್ರ ಕೈಯಿಂದನೇ ಒಡಿಸಿದ. ಅದನ್ನ ಅದ್ರ ಕಡಿದ್ದನೆ ನನಗೆ ದುಃಖ ತರದ್ನ ಆ ದುಃಖ ತರದ್ಕ ದುಃಖವನ್ನು ಮಾಡಿಟ್ಟ. ದೀರ್ಘೋದ್ಯೋಗ ಪ್ರಯತ್ನಗಳನ್ನು ಪ್ರಸ್ತಾಪಿಸಿರುವನು. ಅವನು ಯಾವಾಗ್ಲೂ ಆ ಪ್ರಯತ್ನದೊಳಗ ಇರ್ತಾನ. ಅವನು ಸಾಧನಾ ಪಥದಲ್ಲಿ ಅಭ್ಯಾಸ ಸತತೋದ್ಯೋಗ ಯತ್ನಗಳೆಂಬ ಪಂಥಸ್ಥರನ್ನು ಜೊತೆ ಮಾಡಿಕೊಂಡಿರುವನು. ಅವನ ಹತ್ರ ಸಾಧನಾ ಪಥದಲ್ಲಿ ಅಭ್ಯಾಸ ಮಾಡೋರು ಅಂತಾರಂದ್ರ ಯಾವಾಗ್ಲೂ ಕಾಲದಲ್ಲಿ ಹಗಲಿರುಳು ಅವ್ರನ್ನ ಜೊತೆ ಮಾಡ್ಕೊಂಡಿರ್ತಾನ. ಈ ಸಾಧನೆ ತತ್ವಕ್ಕೆ ಸಂಬಂಧಪಟ್ಟದ್ದು ಈ ಪ್ರಭುದೇವ್ರದೊಂದು ವಚನ ಹೇಳ್ತತಿ. ಅಜ್ಞಾನವೆಂಬ ಅದಲ್ಲ ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಎಂಟೆಯ ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಬಸವಗಳೆಂದು ಶಾಂತಿ ಸಮತೆ ಸೈರಣೆ ಎಂಬ ಬೇಲಿಯನ್ನಿಕ್ಕಿ ಅಗಲಿರುಳು ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಅನ್ನುವ ರೀತಿ ಆ ಸಾಧಕನ ಸ್ಥಿತಿ ಹಂಗಿತ್ತು. ಅಲ್ಲ ಮಹಾಪ್ರಭುದೇವ್ ಹೇಳಿದ್ರು, ನಾನ್ ಹಿಂಗ್ ಸಾಧನೆ ಮಾಡಿದೆ. ಯಾರನ್ನ ಜೊತೆ ಮಾಡ್ಕೊಂಡಿದ್ದೆ ಅಂದ್ರ ಶಾಂತಿ ಸಮತೆ ಸೈರಣಿ ಅನ್ನರ್ನ ಯಾವಾಗ್ಲೂ ನನ್ ಜೊತೆಗೆ ಇಟ್ಕೊಂಡು ಹಗಲಿರುಳು ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಅಂತ ಹೇಳಿದ್ರು ಅವರು. ಇಲ್ಲಿ ಅದೇ ಹೇಳ್ತತಿ, ಸತತ ಸಾಧನ ಪಥದಲ್ಲಿ ಸತತ ಅಭ್ಯಾಸ ಸತತೋದ್ಯೋಗ ಯತ್ನಗಳೆಂಬ ಪಂಥಸ್ಥರನ್ನ ಜೊತೆ ಮಾಡಿಕೊಂಡಿರುವೆನೋ. ಅಂದ್ರ ಶಾಂತಿ ಸಮತೆ ದಯೆ ಕರುಣೆ ಪ್ರೇಮ ಅನ್ನವನ್ನ ಇವನು ಜೊತೆ ಮಾಡಿಕೊಂಡಿದ್ದೆ. ಸಾರಾಂಶವೇನೆಂದರೆ ಸಾಧಕನು ಅರಿವುಳ್ಳವನು, ತತ್ಪರನು, ನಿತ್ಯ ಅನಿತ್ಯಗಳ ವಿಚಾರ ಮಾಡುವನು ಹಾಗೂ ಅನ್ಯ ಸಂಘ ಬಿಟ್ಟು ಸತ್ಸಂಗ ಒಂದನ್ನೇ ಹಿಡಿಯುವನು ಆಗಿರುವನು. ಇವನು ಸಾಧಕ ಏನಾಗಿರ್ತಾನಂದ್ರ ಎಲ್ಲ ಸಂಘವನ್ನು ಬಿಟ್ಟು ಈ ಸತ್ಸಂಗ ಅನ್ನೋದು ಒಂದೇ ಸತ್ಯ, ಇದೊಂದೇ ಪೂರ್ಣ, ಇದೊಂದನ್ನ ಬಲ್ಲವರಾದರೆ ಎಲ್ಲವಾ ಬಲ್ಲಂತೆ ಅನ್ನುವ ರೀತಿ ಇದೊಂದನ್ನೇ ಹಿಡಿದಿರ್ತಾನೆ. ಉಳಿದು ಎಲ್ಲವನ್ನ ಬಿಟ್ಟು ಅವನು ಪ್ರಪಂಚವನ್ನು ಬಲುಮೆಯಿಂದ ಹಿಂದಕ್ಕೆ ಸರಿಸಿರುವನು, ವಿವೇಕದಿಂದ ಉಪಾಧಿಯನ್ನು ಬಿಸಾಡಿರುವೆನು.
ಹೆಚ್ಚಿಗೇನು ಅವನ ಅನಾಚಾರವನ್ನು ಸದಾಚಾರದಿಂದ ಭ್ರಷ್ಟಗೊಳಿಸಿ ಮರವನ್ನೇ ಮರೆತನು. ಅಂದ್ರ ಮರಗಳೇ ನಾನಿಲ್ಲ, ನಾನೇನೊಂದು ಇಲ್ಲ ಅನ್ನೋದನ್ನ ಆ ಮರವಿ ಅನ್ನೋದ ಮರವಿಯಿಂದನೇ ಮರ್ತಾಕಿದ. ಆಲಸ್ಯಕ್ಕೆ ಆಲಸ್ಯ ಮಾಡಿದನು. ಯಾವ್ದು ನನ್ನೊಳಗೆ ಆಲಸ್ಯ ಐತಂದ್ರ ಆಲಸ್ಯಕ್ಕೆ ಆಲಸ್ಯವೇ ಮದ್ದು ಅನ್ನುವಂತೆ ದೂರ ಮಾಡಿದ. ಶತ್ರುಗಳಿಂದನೇ ಸಂಹಾರ ಮಾಡುವ ರೀತಿ. ಚಂಚಲತೆಯ ಬಗ್ಗೆ ಅರಿವಿಗೆಟ್ಟು ಚಂಚಲತೆ ಧರಿಸಿದಾನೋ. ಈ ಚಂಚಲತೆ ಅಂದ್ರೆ ಮನಸ್ಸು ಅತ್ತಾಗಿತ್ತ ಹೋಗ ಹರಿದಾಡೋದನ್ನ ಅದನ್ನ ಎಲ್ಲ ಬಿಟ್ಟಾಕಿ ಆ ಪರಿಪೂರ್ಣವಾದ ನಾನೇ ಅದು ಅನ್ನೋದನ್ನ ಧರಿಸಿದ. ಈಗ ಇದೆಲ್ಲ ವರ್ಣನೆ ಇರಲಿ, ನಿರೂಪಣೆ ಕೇಳಿ ತನ್ನ ಕೆಟ್ಟ ಗುಣಗಳನ್ನು ಬಿಡುತ್ತಾ ನಡೆಯುವನೇ ಸಾಧಕನೆಂದು ತಿಳಿದುಕೊಳ್ಳರಿ. ಅಂದ್ರ ಅರ್ಥಾತ್ ಇಲ್ಲಿವರೆಗೆ ಇವನ್ನೆಲ್ಲ ಕೇಳಿದಿವಲ್ಲ, ಇವನ್ನೆಲ್ಲ ಕೇಳಿದ ಮೇಲೆ ಇದರಲ್ಲಿ ಇರ್ತಕ್ಕಂಥ ನಮ್ಮೊಳಗೆ ಏನಾದ್ರು ಅದಾವ ಅಂದ್ರ ಅದ್ರಾಗ ನಮ್ಮೊಳಗೆ ಇದ್ದವ್ ಯಾವ್ಯಾವನ್ ತೆಗೆದಾಕಿ ಮತ್ತೆ ಯಾವ್ಯಾವ ತಗೋಬೇಕು ಅನ್ನೋದ್ನ ಸಾಧಕರಾದ್ನ ಸರಿ ಮಾಡಿಕೊಡ್ರಿ. ಎಲ್ಲವನ್ನು ಬಲವಂತವಾಗಿಯೇ ತ್ಯಜಿಸುವನೆಂದು ಅವನಿಗೆ ಸಾಧಕನೆನ್ನುವರು. ಇಲ್ಲಿ ಸಾಧಕನ ಯಾರಪ್ಪ ಅಂದ್ರೆ ಎಲ್ಲವನ್ನು ಬಲವಂತವಾಗಿ ತ್ಯಜಿಸ್ತಾನೆ, ನಾನು ಅವನ್ನೆಲ್ಲ ಬಿಡ್ತಾನೆ ಅನ್ನೋ ದೃಢ ನಿಶ್ಚಯ ಯಾರ ಅಂತರಂಗದೊಳಗಿರ್ತದ ಅವನಿಗೆ ನಾವು ಸಾಧಕರು ಅಂತ ಹೇಳ್ಬೋದು. ಇನ್ನು ಮುಂದಿನ ಸಮಾಸದಲ್ಲಿ ಸಿದ್ಧನ ಲಕ್ಷಣಗಳನ್ನು ವಿವರಿಸುವವು. ಇಲ್ಲಿ ಸಾಧಕ ಲಕ್ಷಣದ ವಿಷಯವಾಗಿ ಒಂದು ಸಂಶಯ ಬರುವುದೇನೆಂದರೆ, ತ್ಯಾಗಿಯೇ ಸಾಧಕನೆಂದರೆ ತ್ಯಾಗ ಗಡಿಸದಿದ್ದರೆ ಪ್ರಾಪಂಚಿಕನು ಸಾಧಕನಲ್ಲವೆಂದಾಯ್ತು. ಅಂದ್ರ ನಮ್ಮ ಅಂತರಂಗದೊಳಗ ಇವನ್ನೆಲ್ಲ ಬಿಡುವಂತ ತಾಕತ್ತು ಶಕ್ತಿ ನಮಗಿಲ್ಲ ಅಂದ್ರ ನಾವು ಪ್ರಾಪಂಚಿಕರಂತನ ತಿಳಿಬೇಕು. ಶ್ರೋತೃಗಳೇ, ಈ ಪ್ರಶ್ನೆಗೆ ಮುಂದಿನ ಸಮಾಸದಲ್ಲಿ ಉತ್ತರ ಕೊಡುವೆವು, ಲಕ್ಷ್ಯಗೊಟ್ಟಿ ಕೇಳಿರಿ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಪಂಚಮಿ ದಶಕೆ ಸಾಧಕ ಲಕ್ಷಣ ನಿರೂಪಣಂ ನಾಮ ನಮಮ ಸಮಸ 9. ಇಲ್ಲಿವರೆಗೂ ಈ ದಾಸಬೋಧೆಯನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಪಾದಗಳಿಗೆ ವಂದಿಸುತ್ತಾ ಇದನ್ನ ಸಾಧಕನ ಲಕ್ಷಣ ಮಾಡ್ತಿದ್ದೇವೆ. ನಾಳಿನ ವಿಚಾರ ದಶಕ 5 ಸಮಾಸ 10 ಸಿದ್ಧ ಲಕ್ಷಣ ನಿರೂಪಣೆ ಅನ್ನೋದನ್ನ ನೋಡನ್ರಪ್ಪಾಜಿ. ನಿಮ್ಮೆಲ್ಲರ ಪಾದಕ್ಕೆ ಶರಣು ಅಂತ ಹೇಳುತ್ತಾ ಈ ನುಡಿಗಳನ್ನ ಮುಕ್ತಾಯ ಮಾಡ್ತಿದ್ದೇನ್ರಪ್ಪ.